ಈಗ ಉಪ್ಪಿನ ಬಗ್ಗೆ ಹೇಳುವಾಗ ಈ ಆರೋಗ್ಯ ನಾನು ಹೇಳಿದೆ, ಏನು ತಿಂದರೂ ಹೊಟ್ಟೆಯಲ್ಲಿ ಕರಗ್ತದೆ ನಿಮಗೆ ಹಸಿವಿದ್ದಾಗ ಅಂತ ನಾನು ಹೇಳಿದೆ. ಆದರೂ ಕೆಲವು ವಿಷಯಗಳನ್ನು ನಾವು ಬಿಟ್ಟು ಬಿಡಬೇಕಾಗತ್ತೆ, ಕೆಲವು ಅಂಶಗಳನ್ನು. ಕೆಲವನ್ನು ಆಹಾರದಲ್ಲಿ ಬಿಟ್ಟಷ್ಟು ಒಳ್ಳೆಯದು. ಅಂದರೆ ಅದಕ್ಕೆ 3 ವೈಟ್ ಪಾಯ್ಸನ್ಸ್ ಅಂತ ಹೇಳ್ತೇವೆ ನಾವು ಆಹಾರ ಪದಾರ್ಥಗಳಲ್ಲಿ. ಒಂದು ಉಪ್ಪು, ಒಂದು ಸಕ್ಕರೆ, ಇನ್ನೊಂದು 3ನೇದು ಮೈದಾ. ಇದಕ್ಕೆ ಈ ಎಂತ ಹೇಳ್ತಾರೆ, ಬಿಳಿ ಕಲರ್ ಇದು ವಿಷಗಳು, ಬಿಳಿ ವಿಷಗಳಿವೆಲ್ಲ, ಆಯ್ತಾ. ಇದನ್ನು ಆಹಾರದಲ್ಲಿ ಬಿಟ್ಟಷ್ಟು ಒಳ್ಳೇದು. ಇದನ್ನು ಆಹಾರದಲ್ಲಿ ಬಿಟ್ಟಷ್ಟೇ ಒಳ್ಳೇದು. ಅದು ಏನಾಗುತ್ತೆ, ನಮಗೇನೋ ಉಪ್ಪಿಗಿಂತ ರುಚಿ ಇಲ್ಲ ಹಾಗೆ ಹೇಳ್ಕೊಂಡು ಬಂದಿದ್ದೇವೆ ಅಲ್ವಾ. ಸೊ ಸ್ವಲ್ಪ ಉಪ್ಪು ಹಾಕಬೇಕು, ಅದು ಜಾಸ್ತಿ ಉಪ್ಪು ಹಾಕಬಾರ್ದು. ಉಪ್ಪಾಗಲಿ, ಇದು ಮತ್ತೆ ಸಕ್ಕರೆ ಆಗಲಿ, ಮೈದಾ ಆಗಲಿ, ಆಯ್ತಾ. ಕೆಲವರು ಹಾಲು ಕೂಡ ಇದಕ್ಕೆ ಸೇರಿಸಿ ಬಿಡ್ತಾರೆ. ಸೊ ಇದು 3ಅನ್ನ ಬಿಟ್ಟಷ್ಟು ಒಳ್ಳೇದು, ಆಯ್ತಾ. ಅದೇನೋ ಇದೆ ಪ್ರತಿಯೊಂದು. ಈಗ ನೀವು ನೋಡ್ತೇವಲ್ಲ, ನಾವು ಕಹಿಯಾದ ವಸ್ತುಗಳು ನಾಲಿಗೆಗೆ ಅಭ್ಯಾಸ ಆಗತ್ತೆ. ಇದಕ್ಕೆ ಅಭ್ಯಾಸ ಆಗದಾಗೆ ನೋಡ್ಕೊಳ್ಳು. ಮನೆಯಲ್ಲಿ ತಂದೆ ತಾಯಂದಿರು ಆದಷ್ಟು ಉಪ್ಪು ಮತ್ತು ಸಕ್ಕರೆ ಹಾಕೋದನ್ನು ಕಮ್ಮಿ ಮಾಡಿಕೊಂಡು ಮಕ್ಕಳಿಗೆ ಅದರ ಬಗ್ಗೆ ಅಭ್ಯಾಸ ಆಗೋದಾಗೆ, ಚಟ, ಪ್ರತಿಯೊಂದು ಚಟ ಅಂತ ನಾವು ಹೇಳ್ತೇವೆ, ಎಡಿಕ್ಷನ್. ಈ ಎಡಿಕ್ಷನ್ ಆಗೋದಾಗೆ ನೋಡಿಕೊಂಡ್ರೆ ನಮ್ಮ ಸಮಾಜದಲ್ಲಿ ಮಕ್ಕಳಿಗೆ ಒಳ್ಳೆ ಆರೋಗ್ಯ ಬರ್ಬೋದು ಅಂತ ಅನ್ಸುತ್ತೆ.